ನಾನು ಏನ್ ಮಾಡಲು ಪ್ರಸ್ತಾಪಿಸ್ತಿದ್ದೇನೆಂದ್ರೆ, ನಾನು ಸಂಸ್ಕೃತ ಮೂಲಗಳನ್ನು ನೋಡಲು ಪ್ರಾರಂಭಿಸಿದಾಗ ಶ್ರೀಯಂತ್ರದ ಬಗ್ಗೆ ಒಂದು ವ್ಯಾಖ್ಯಾನವನ್ನು, ಒಂದು ನಿರ್ದಿಷ್ಟ ವಿವರಣೆಯನ್ನು ನಾನು ಓದಿದೆ ಎಂದು ನನಗೆ ಅರಿವಾಯಿತು. ಇದನ್ನು 12ನೇ ಶತಮಾನದಲ್ಲಿ ಹಾಡಿಮತ ಸಂಪ್ರದಾಯದ ಮುಖ್ಯಸ್ಥರಾಗಿದ್ದ ಬಹಳ ಪ್ರಸಿದ್ಧ ವಿದ್ವಾಂಸರು ಬರೆದಿದ್ದಾರೆ. ಅವರು ಶ್ರೀವಿದ್ಯೆಯ ಅಧಿಕೃತ ಪಠ್ಯದ ಮೇಲೆ ಒಂದು ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಅದನ್ನ ನಿತ್ಯ ಷೋಡಶೀಕರಣವ ಎಂದು ಕರೆಯಲಾಗುತ್ತದೆ. ಮತ್ತು ಅವರು ಚಕ್ರ ಎಂಬ ಪದವನ್ನು ವಿವರಿಸುವಾಗ ನಯೇತು ಮಾತಾ ಮಾತೃ ಅಭಿವ್ಯಕ್ತಿ ಸ್ಥಾನಂ ಕಿಂತು ತನ್ಮಯಂ ಎಂದು ಬರೆಯುತ್ತಾರೆ. ಈಗ ತನ್ಮಯಂ ಎಂದರೆ ಏನು? ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಅದನ್ನು ಬಹಳ ವಿಶಾಲವಾಗಿ ಅನುವಾದಿಸ್ತೀನಿ. ಇದು ತಾಯಿಯ ಅಭಿವ್ಯಕ್ತಿವಲ್ಲ. ತ್ರಿಕೋನಗಳಿಂದ ಕೂಡಿದ್ದು, ಚೌಕಾಕಾರದ ಆವರಣ ಮತ್ತು 2 ಕಮಲದ ದಳಗಳ ವೃತ್ತಗಳಲ್ಲಿ ಸ್ಥಾಪಿತವಾಗಿರುವ ಈ ಚಕ್ರವು ಕೇವಲ ಒಂದು ಅಭಿವ್ಯಕ್ತಿಯಲ್ಲ. ಇದು ನಿಜಕ್ಕೂ ಅವಳೇ. ಇದು ಸೃಷ್ಟಿಯ ಪ್ರತಿಬಿಂಬವಾಗಿದೆ. ಏಕೆಂದ್ರೆ ಈ ಶ್ರೀಚಕ್ರದ ಮೇಲೆ ಅಧಿಪತಿಯಾಗಿರುವ ದೇವಿಯು ಬ್ರಹ್ಮಾಂಡದ ಪ್ರಧಾನ ಪ್ರಕಾಶಮಾನವಾದ ಜ್ಞಾನಶಕ್ತಿಯಾಗಿದ್ದಾಳೆ. ಅವಳು ಮೂಲ ಪರಮಶಕ್ತಿಯಾಗಿದ್ದಾಳೆ ಮತ್ತು ಅವಳೇ ಅಧಿದೇವತೆ. ಮತ್ತು ನಿಜಕ್ಕೂ ಅವಳನ್ನು ತಾತ್ವಿಕವಾಗಿ ಮತ್ತು ಅಸ್ತಿತ್ವಶಾಸ್ತ್ರೀಯವಾಗಿ ಹೇಗೆ ಕಲ್ಪಿಸಿಕೊಳ್ಳಲಾಗಿದೆಯೋ ಮತ್ತು ಅವಳು 110 ದೇವತೆಗಳ ಮೇಲೆ ಅಧಿಪತಿಯಾಗಿರುವ ಅವಳ ಚಕ್ರವನ್ನು ಹೇಗೆ ಕಲ್ಪಿಸಿಕೊಳ್ಳಲಾಗಿದೆಯೋ, ಇವೆರಡರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ.